ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಬಿಗ್ ಬಾಸ್ ಸೀಸನ್ 12ರ ಪರ್ಸನಾಲಿಟಿ ಕ್ವೀನ್ ಕದರ್ ಕಾವ್ಯ ಶೈಬಾ ಅವರು ಇವತ್ತು ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಗೆ ಸಿಕ್ಕಿದ್ದಾರೆ. ಅವರು ಹೋಗಲ್ಲ ಹೋಗಲ್ಲ ಅಂತಾನೆ ಬಿಗ್ ಬಾಸ್ಗೆ ಹೋಗಿ ಫಿನಾಲೆ ತಲುಪಿ ಕರ್ನಾಟಕದ ಸಾಕಷ್ಟು ಜನರ ಮೆಚ್ಚುಗೆಯನ್ನ ಪಡ್ಕೊಂಡು ಕದರನ್ನ ತೋರಿಸಿ ಅದ್ರ ಜೊತೆಗೆ ಕರುಣೆಯ ಕ್ವೀನ್ ಆಗಿ ಹೊರಹೊಮ್ಮಿದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ನಮಸ್ತೆ. ನಮಸ್ತೆ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಹೇಗಿತ್ತು ನಿಮ್ಮ ಬಿಗ್ ಬಾಸ್ ಜರ್ನಿ? ನೋಡಿದೀರಾ ಅನ್ಸುತ್ತೆ ನನ್ನ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ. ನನಗೂ ತುಂಬಾ ಸ್ಪೆಷಲ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಸಾಕಷ್ಟು ಜನರ ಪ್ರೀತಿ ಗಳಿಸಿ ಬಂದಿದ್ದೀನಿ. ತುಂಬಾ ಖುಷಿ ಇದೆ. ಹೋಗಲ್ಲ ಅಂತಿದ್ದಂತವ್ರು ಹೋಗೋದಿಕ್ಕೆ ಮನಸ್ಸು ಮಾಡಿದ್ ಯಾಕೆ ಅಂತ? ಹೋಗಲ್ಲ ಅಂತ ನಿಮ್ ಒಬ್ರ ಹತ್ರನೇ ಹೇಳಿದ್ ನಾನು. ಅಂದ್ರೆ ಬೇರೆಯವ್ರ ಹತ್ರ ಎಲ್ಲ ಹೇಳಿದ್ರಾ? ಅಂದ್ರೆ ಕೇಳ್ದಾಗ ನಾನು Okay. ಯೂಶಲಿ ಆ ಕ್ವೆಶ್ಚನ್ ಅರೈಸೇ ಆಗಿರ್ಲಿಲ್ಲ. ಹ್ಮ್. ನೀವ್ ಕೇಳ್ದಾಗ ಇಲ್ಲ ಹೋಗಲ್ಲ ಅಂತಾನೆ ಹೇಳಿದ್ದು. ಬಟ್ ಯಾಕಂದ್ರೆ ನನಗಿತ್ತು ಅಂದ್ರೆ ಬಿಗ್ ಬಾಸ್ಗೆ ನಾನು ಹೋಗಿ ಆಟ ಆಡ್ತೀನ, ಮಾತಾಡ್ತೀನ, ಟಾಪ್ 6 ಅಲ್ಲಿ ಬರ್ತೀನ ಅನ್ನೋದು ನನಗೇನೆ ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್. ಆ ಕಾನ್ಫಿಡೆನ್ಸ್ ಇರ್ಲಿಲ್ಲ ಫಸ್ಟ್ಲಿ, ಹಂಗಾಗಿ ಡೌಟ್ ಅಲ್ಲಿ ಇದ್ದೆ. ಬಟ್ ದೆನ್ ಚಾಲೆಂಜ್ ತಗೊಂಡೆ ಹೋದೆ. ಸಖತ್ತಾಗಿತ್ತು ಜರ್ನಿ, ತುಂಬಾ ಖುಷಿ ಆಯ್ತು. ಆ ಒಂದು ಡಿಸಿಷನ್ ನಾನು ರಿಗ್ರೆಟ್ ಮಾಡಲ್ಲ. ಐ ಆಮ್ ಹ್ಯಾಪಿ. ಎಷ್ಟು ಖರ್ಚು ಮಾಡಿದ್ರು ಬಿಗ್ ಬಾಸ್ ಹೋಗೋದಕ್ಕೆ ಅಂತ? ಯಾಕಂತಂದ್ರೆ ಬಿಗ್ ಬಾಸ್ ಹೋಗಬೇಕು ಅಂತಂದ್ರೆ ಕಾಸ್ಟ್ಯೂಮ್ಸ್ ತಗೋಬೇಕು, ಅದಕ್ಕೆ ತಕ್ಕಂಗೆ ಜ್ಯುವೆಲರ್ಸ್, ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಖರ್ಚುಗಳಿರುತ್ತೆ. ಸೊ ಎಷ್ಟೆಲ್ಲ ತಗೊಂಡೋಗಿದ್ರಿ ಅಂಡ್ ಎಷ್ಟು ಖರ್ಚಾಯ್ತು ಅಂತ? ಇಲ್ಲ ಅಂದ್ರೆ ಜಾಸ್ತಿ ಇನ್ವೆಸ್ಟ್ ಮಾಡ್ಲಿಲ್ಲ ನಾನು, ಕಮ್ಮಿನೇ ಇನ್ವೆಸ್ಟ್ ಮಾಡಿದೆ. ಅಂಡ್ ಎವ್ರಿ ವೀಕೆಂಡ್ ಔಟ್ಫಿಟ್ ನಾನು ಕಳ್ಸ್ಕೊಡ್ತಾ ಇದ್ರು ಡಿಸೈನರ್ಸ್. ಸೊ ಜಾಸ್ತಿ ಇನ್ವೆಸ್ಟ್ ಮಾಡಿಲ್ಲ. ಓಕೆ, ಅಂದಾಜು? ಬೇಡ ಬಿಡಿ. ಓಕೆ, ಈಗ ನೀವು ಹೇಳಿದ್ರಿ ಚಾಲೆಂಜಸ್ ಅನ್ನೋದನ್ನ ಆಸೆಪ್ಟ್ ಮಾಡ್ಕೋಬೇಕು ಲೈಫ್ ಅಲ್ಲಿ ಅಂತ ಹೇಳ್ಬಿಟ್ಟು. ಸೊ ಪ್ರತಿಯೊಬ್ರು ಕೂಡ ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ಒಂದು ಗುರಿಯನ್ನ ಇಟ್ಕೊಂಡು ಹೋಗಿರ್ತಾರೆ. ಸೊ ನೀವು ಯಾವ ಒಂದು ಗುರಿಯನ್ನ ಇಟ್ಕೊಂಡು ಹೋಗಿದ್ರಿ? ಅದು ಸಕ್ಸಸ್ಫುಲ್ ಆಯ್ತಾ ಬಿಗ್ ಬಾಸ್ ಇಂದ ನಿಮ್ಗೆ ಸಿಕ್ತಾ ಅಂತ? ಖಂಡಿತ ಸಕ್ಸಸ್ಫುಲ್ ಆಯ್ತು. ಯಾಕಂದ್ರೆ ಬಿಗ್ ಬಾಸ್ ಶೋ ಅಲ್ಲಿ ಕಪ್ ಗೆಲ್ಲೋದು ಎಷ್ಟು ಇಂಪಾರ್ಟೆಂಟು, ಜನರು ಪ್ರೀತಿ ಗೆಲ್ಲೋದು ಅಷ್ಟು ಇಂಪಾರ್ಟೆಂಟ್ ಆಗತ್ತೆ. ಅಂದ್ರೆ ಶೋ ಗೆಲ್ಲೋದಕ್ಕೋಸ್ಕರ ಕೆಲವೊಂದೊಂದನ್ನ ಪ್ಲಾನ್ ಮಾಡ್ಕೊಂಡು ಅಥವಾ ಆ ತರ ನಾವು ಮಾಡಕ್ ಆಗಲ್ಲ. ಅದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ನಮ್ ವ್ಯಕ್ತಿತ್ವ ಏನು ಅನ್ನೋದು ತೋರ್ಸ್ಬಿಟ್ಟು ಬರ್ಬೇಕನ್ನೋದೇ ನನ್ನ ಇಂಟೆನ್ಷನ್ ಆಗಿತ್ತು. ನನ್ ವ್ಯಕ್ತಿತ್ವ ಇಷ್ಟ ಆದ್ರೆ ಜನ ಉಳ್ಸ್ಕೊಂತಾರೆ, ಇಷ್ಟ ಆಗಿಲ್ಲ ಅಂದ್ರೆ ಹೊರಗಡೆ ಬರ್ತೀನಿ ಅನ್ನೋದೇ ನನ್ನ ಆ ಪ್ರಿಪ್ರೇಷನ್ ಅಲ್ಲೇ ಹೋಗಿದ್ದೆ. ಸೊ ನನ್ ಮನೇಲಿ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ನಿನ್ ಕ್ಯಾರೆಕ್ಟರ್ ಇಷ್ಟ ಪಡದೇ ಇರೋ ಜನ ಎಲ್ಲ ಖಂಡಿತವಾಗ್ಲೂ ಫಿನಾಲೆವರೆಗೂ ಬರ್ತೀಯಾ ಅನ್ನೋ ಕಾನ್ಫಿಡೆನ್ಸ್ ತುಂಬಾ ಕಳ್ಸಿದ್ರು. ಅಷ್ಟೇ, ನನ್ಗೆ ನನ್ನ ವ್ಯಕ್ತಿತ್ವ ಜನಕ್ಕೆ ಇಷ್ಟ ಆಗತ್ತಾ ಇಲ್ವಾ ಅನ್ನೋದೇ ತುಂಬಾ ಒಂದು ಕ್ವೆಶ್ಚನ್ ಮಾರ್ಕ್ ಆಗಿತ್ತು. ಯಾಕಂದ್ರೆ ಸ್ಟೇಜ್ ಮೇಲೂ ಇನಿಷಿಯಲಿ ನಾನು ಹೋಗುವಾಗ ಅದೇ ಹೇಳಿರ್ತೀನಿ, ಅಂದ್ರೆ ನನ್ನನ್ನ ಕ್ಯಾರೆಕ್ಟರ್ ಆಗಿ ಇಷ್ಟಪಟ್ಟಿದ್ರು, ಆದ್ರೆ ನಾನ್ ಹೇಗಿರ್ತೀನಿ ಅನ್ನೋದು ಜನ ತಗೋತಾರ ಇಲ್ವಾ ಅನ್ನೋದೇ ನನ್ಗೊಂದು ಕ್ವೆಶ್ಚನ್ ಮಾರ್ಕ್ ಆಗಿತ್ತು. ಬಟ್ ಸಿಕ್ಕಾಪಟ್ಟೆ ಪ್ರೀತಿ ಕೊಡ್ತಾ ಇದಾರೆ, ತುಂಬಾ ಖುಷಿ ಇದೆ. ಹೊರಗಡೆ ಬಂದ್ಮೇಲೆ ಜನರ ರೆಸ್ಪಾನ್ಸ್ ಹೆಂಗಿದೆ? ತುಂಬಾ ಅಂದ್ರೆ ಆ ಒಂದೇನು ವ್ಯಕ್ತಿತ್ವದ ರಾಣಿ ಅಂತ, ಅಂದ್ರೆ ಆ ವ್ಯಕ್ತಿತ್ವದ ಆಟದಲ್ಲಿ ವ್ಯಕ್ತಿತ್ವದ ರಾಣಿ ಅನ್ನೋ ಒಂದು ಟೈಟಲ್ ಕೊಟ್ಟಿರೋದೇ ನನ್ಗೊಂಥರ ವಾವ್ ಫೀಲ್. ಅಂದ್ರೆ ಗೆದ್ದಷ್ಟೇ ಖುಷಿ ಆಗ್ತಾ ಇದೆ. ಅಂಡ್ ಜನರಂತೂ ಅಂದ್ರೆ ನಾನ್ ಪ್ರತಿಯೊಂದು ಎಪಿಸೋಡ್ ಫಾಲೋ ಮಾಡಿದ್ದಾರೆ. ಅಂದ್ರೆ ಈ ಸಿಚುಯೇಷನ್ ಹಿಂಗ್ ಆಯ್ತು, ಇದಕ್ ನಾವ್ ಹಿಂಗ್ ಮಾಡಿದ್ವಿ ಅನ್ನೋದನ್ನು ಹೇಳ್ತಾ ಇದಾರೆ. ನಾನ್ ಹತ್ತಾಗ ಅವರು ಹತ್ತಿರೋದನ್ನ ಹೇಳಿದ್ದಾರೆ, ನಕ್ಕಾಗ ಅವರು ನಕ್ಕಿರೋದು ಹೇಳಿದ್ದಾರೆ. ಸೊ ಖುಷಿ ಆಗತ್ತೆ. ತುಂಬಾ ಮನ್ಸಿಗೆ ತಗೊಂಡ್ಬಿಟ್ಟಿದ್ದಾರೆ. ಎಸ್ಪೆಷಲಿ ಈ ಸೀಸನ್ ನ ಬಿಗ್ ಬಾಸ್ ತುಂಬಾ ಜನ ತುಂಬಾ ಹತ್ರದಿಂದ ನಮ್ ಮನೆಯವರೇ ಯಾರು ಅಲ್ಲಿ ಇದಾರೆ, ನಾವ್ ಹತ್ತಾಗ ಅವರು ಹತ್ತಿದ್ದಾರೆ, ನಕ್ಕಾಗ ಅವರು ನಕ್ಕಿದ್ದಾರೆ. ಸೊ ಖುಷಿ ಆಗತ್ತೆ. ಮನೆಯವರ ರಿಯಾಕ್ಷನ್, ಮನೆಯವರು ಯಾಕಂದ್ರೆ ಫ್ಯಾಮಿಲಿ ರೌಂಡ್ ಅಂತ ಬಂದಾಗೂ ಕೂಡ ಬರ್ತಾರೆ. ಅದಾನಂತರ ಒಂದು ಲೆಟರ್ ಕೂಡ ಬರುತ್ತೆ, ನಿಮ್ಗಿಂತ ನಮ್ಗೆ ಜಾಸ್ತಿ ನಂಬಿಕೆ ಇದೆ ಕಪ್ ಗೆಲ್ಕೊಂಡ್ ಬರ್ತೀಯಾ ಅಂತ ಹೇಳ್ಬಿಟ್ಟು. ಆದ್ರೆ ನೀವು ಜನರ ಮನಸ್ಸನ್ನ ಗೆದ್ಕೊಂಡ್ ಬಂದ್ರಿ. ಏನಂದ್ರು ಅಷ್ಟು ಜನರ ಮನಸ್ಸನ್ನ, ಆ ಒಂದು ಪ್ರೀತಿಯನ್ನ ನೋಡಿದ್ಮೇಲೆ ಮನೆಯವರು? ಅಂದ್ರೆ ಇರುತ್ತಲ್ವಾ, ಅಂದ್ರೆ ಮನೆಯವರಿಗೆ ನನ್ ಮಗಳು ಗೆಲ್ತಾಳೆ ಅಥವಾ ಗೆಲ್ಬೇಕು ಅನ್ನೋ ಒಂದು ಆಸೆ ಅಂತೂ ಇರುತ್ತೆ. ಆ ಆಸೆಲೆ ಲೆಟರ್ ಬರೆದಿದ್ರು. ಕಾನ್ಫಿಡೆನ್ಸ್ ಅವ್ರಿಗಿತ್ತು. ಬಟ್ ನಮಗ್ ಒಳಗಡೆ ಏನಾಗತ್ತೆ ಅನ್ನೋದೇ ಗೊತ್ತಿರಲ್ಲ. ನಮ್ಮ ಆಟ ನಮ್ಗೆ ಹೆಂಗ್ ಯೋಚನೆ ಬರುತ್ತೋ ನಮ್ ಬುದ್ಧಿ ತಕ್ಕಂತೆ ನಾವ್ ಆಡ್ತಾ ಇರ್ತೀವಿ. ಹೊರಗಡೆ ಅದು ಹೆಂಗ್ ಬರ್ತಾ ಇದೆ, ನಾನ್ ಗೆಲ್ತೀನಿ ಗೆಲ್ಲಲ್ಲ ಅನ್ನೋದು ನನಗ್ ಗೊತ್ತಿರಲ್ಲ. ಬಟ್ ನನಗ್ ಏನ್ ಅನ್ಸುತ್ತೋ ಹಂಗೆ ಆಡ್ತಾ ಇದ್ದೆ. ಫ್ಯಾಮಿಲಿ ರೌಂಡ್ ಅಲ್ಲೂ ಬಂದ್ರು, ಬಟ್ ಒಂದಿಷ್ಟು ರೂಲ್ ಬ್ರೇಕ್ ಆಗಿ ಹೊರಗಡೆ ಬರುವಾಗ ಆಯ್ತು.
ಅದು ತುಂಬಾ ಅಂದ್ರೆ ತುಂಬಾ ಬೇಜಾರಾಗಿದ್ದಂತೂ ಉಂಟು, ನನಗೆ ಡಿಸ್ಟರ್ಬ್ ಮಾಡಿದಂತೂ ಉಂಟು. ಯಾಕಂದ್ರೆ ಫ್ಯಾಮಿಲಿ ರೌಂಡ್ ಮಾಡಿದ್ದು ಆಲ್ಮೋಸ್ಟ್ ಸೀಸನ್ ಎಂಡ್ ಆಗುವಾಗ. ಹ್ಮ್. ಬೈ ದಟ್ ಟೈಮ್ ನಾವು ಮೆಂಟಲಿ ತುಂಬಾ ಡ್ರೈನ್ ಆಗ್ಬಿಟ್ಟಿರ್ತೀವಿ. ಹ್ಮ್. ಆ ಫ್ಯಾಮಿಲಿ ಬಂದ್ರೆ ಅದೊಂದು ಎಕ್ಸ್ಟ್ರಾ ಎನರ್ಜಿ ಸಿಗುತ್ತೆ ಅನ್ನೋ ಒಂದು ಹೋಪ್ ಅಲ್ಲೇ ಇರ್ತೀವಿ. ಬಟ್ ನಂಗೆ ಅದು ತುಂಬಾ ರಿವರ್ಸ್ ಆಯ್ತು. ಏನು ಮಾಡಕ್ಕಾಗಲ್ಲ, ತಪ್ಪಾದಾಗ ಕೆಲವೊಂದನ್ನ ಅನ್ಭವಿಸ್ಲೇಬೇಕಾಗತ್ತೆ. ಸೊ ಬಟ್ ಅವ್ರು ಇವಾಗ ಇಡೀ ಫ್ಯಾಮಿಲಿ ತುಂಬಾ ಖುಷಿ ಪಟ್ಟಿದ್ದಾರೆ. ನೆನ್ನೆ ಪೂರ್ತಿ ನಾನು ಫ್ಯಾಮಿಲಿಗೆ ಅಂತಾನೆ ಇಟ್ಬಿಟ್ಟಿದ್ದೆ, ಫ್ಯಾಮಿಲಿ ಜೊತೆನೆ ಟೈಮ್ ಸ್ಪೆಂಡ್ ಹ್ಮ್. ಮಾಡಿದೆ ಎಂಟೈರ್ ಡೇ. ಸೊ ಐ ಆಮ್ ಹ್ಯಾಪಿ. ಅವ್ರೆಲ್ಲರೂ ಹೇಳ್ಕೊಂಡ್ರು, ಪ್ರತಿಯೊಂದನ್ನು ಹೇಳ್ತಾ ಇದ್ರು ಎಕ್ಸ್ಪೀರಿಯನ್ಸ್, ಹಿಂಗಾಯ್ತು ಹಂಗಂಗಾಯ್ತು ಅಂತ. ದೇ ಆರ್ ವೆರಿ ಪ್ರೌಡ್. ನಾನು ಆಡಿರೋ ರೀತಿ ಅವ್ರಿಗೆ ತುಂಬಾ ಇಷ್ಟ ಆಗಿದೆ. ಫ್ಯಾಮಿಲಿ ರೌಂಡ್ ಬಗ್ಗೆ ಹೇಳಿದ್ರಿ, ಅದ್ರ ಜೊತೆಗೆ ತಪ್ಪಾದ್ರ ಬಗ್ಗೆನೂ ಕೂಡ ಒಪ್ಕೊಂಡ್ರಿ ಕೂಡನು. ಆದ್ರೂ ಕೂಡ ಜನರಿಗೆ ಒಂದಷ್ಟು ಟ್ರೋಲ್ ಮಾಡುವಂತದ್ದು ಇರುತ್ತೆ. ಸೊ ಫ್ಯಾಮಿಲಿ ಬಂದಾಗ ಇವಾಗ ಅಲ್ಲಿ ಪಾಸಿಟಿವ್ ಆರ್ ನೆಗೆಟಿವ್ ಬಂದೇ ಬರುತ್ತೆ. ಸೊ ಬಹುಶಃ ನಿಮ್ ಗಮನಕ್ಕೆ ಬಂದಿರಬಹುದು ಒಂದಷ್ಟು ಟ್ರೋಲ್. ಆ ಟ್ರೋಲ್ಸ್ ನೋಡಿ ಏನ್ ಅನ್ನಿಸ್ತು ಅಂತ? ಇಲ್ಲ, ನನ್ನ ಫ್ಯಾಮಿಲಿ ರೌಂಡ್ ಟ್ರೋಲ್ ನಾನ್ ನೋಡೇ ಇಲ್ಲ. ಅಂದ್ರೆ ನೋಡಿಲ್ಲ. ಏನಾಗಿದೆ ಅನ್ನೋದು ನಂಗೆ ಐಡಿಯಾ ಇಲ್ಲ. ಬಟ್ ನನಗೆ ಎಫೆಕ್ಟ್ ಆಯ್ತು ಅನ್ನೋದ್ರ ಬಗ್ಗೆ ನನ್ನ ಫ್ಯಾಮಿಲಿ ಮಾತಾಡಿದ್ರು. ಅಂದ್ರೆ ನಿನಗೆ ಅದು ಎಫೆಕ್ಟ್ ಆಯ್ತು ಅನ್ನೋದ್ರ ಬಗ್ಗೆ. ಬಟ್ ಹೊರಗಡೆ ಅದ್ ಹೆಂಗಾಯ್ತು ಅಂತ ನನಗೆ ಗೊತ್ತಿಲ್ಲ. ಟ್ರೋಲ್ ಯಾವ ತರ ಆಯ್ತು ನಾನ್ ನಿಮ್ ಕೇಳ್ತಾ ಇದ್ದೀನಿ. ಹೊರಗಡೆ ಅಂತಂದ್ರೆ ಹೊರಗಿನ ವಿಚಾರಗಳನ್ನೆಲ್ಲ ತಿಳಿಸ್ಕೊಟ್ಟಾಗ, ಸೊ ಮೊದ್ಲೇ ನಿಮ್ಗಲ್ಲಿ ಮನೆಯವರಲ್ಲಿ ಯಾವ ರೀತಿ ಇತ್ತು ಅಂತಂದ್ರೆ ಗಿಲ್ಲಿಯಿಂದನೇ ಕಾವ್ಯ ಅನ್ನುವಂತ ಒಂದು ಟಾಕ್ ಇತ್ತು, ಯಾಕಂದ್ರೆ ಮನೆಯವ್ರ ಕಡೆಯಿಂದ. ಸೊ ಅದು ಹೊರಗಡೆ ವಿಚಾರಗಳು ನಿಮ್ ತಮ್ಮ ಬಂದು ಹೇಳ್ತಾರೆ, ನಿಮ್ಮ ಮತ್ತೆ ಗಿಲ್ಲಿಯವರ ಬಾಂಡಿಂಗ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ, ಜನರು ಇಷ್ಟಪಡ್ತಿದ್ದಾರೆ ಅಂತ ಹೇಳಿದ್ದನ್ನ ಅವರು ಅವರವರ ಆಯಾಮಗಳಿಗೆ ತಕ್ಕಂಗೆ ಟ್ರೋಲ್ ಮಾಡ್ತಾರೆ. ಅದು ನನ್ನ ಗಿಲ್ಲಿ ಫ್ರೆಂಡ್ಶಿಪ್ ವರ್ಕೌಟ್ ಆಗ್ತಿದೆ ಅನ್ನೋ ವರ್ಡ್ ಯೂಸ್ ಮಾಡಿಲ್ಲ. ಜನರಿಗೆ ನಿಮ್ಮಿಬ್ರು ಫ್ರೆಂಡ್ಶಿಪ್ ಇಷ್ಟ ಆಗ್ತಿದೆ ಅಂತ ಹೇಳ್ತಾರೆ. ಗಿಲ್ಲಿಗೆ ಹೊರಗಡೆ ಇಷ್ಟು ಕ್ರೇಜ್ ಇದೆ, ಇಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ ಅನ್ನೋ ಕ್ಲೂ ಕೂಡ ನಮ್ಗಿರ್ಲಿಲ್ಲ ಒಳಗಡೆ ನಾವಿದ್ದಾಗ. ಈಗ ಅಷ್ಟೇ ಇವಾಗ ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ, ಗಿಲ್ಲಿ ಫ್ಯಾನ್ಸ್ ಎಲ್ರು ಗಿಲ್ಲಿಗೇನೋ ಹರ್ಟ್ ಆದ್ರೆ ಅವ್ರು ಹರ್ಟ್ ಮಾಡ್ಕೋತಾ ಇದಾರೆ. ಸೊ ಫ್ಯಾಮಿಲಿ ರೌಂಡ್ ಅಲ್ಲಿ ಏನಾಯ್ತು, ಇವಾಗ ಒಂದು ಆಡಿಯನ್ ಆಗಿ ನೋಡಿದೆ, ಫ್ಯಾಮಿಲಿಯವರು ನನ್ನನ್ನ ಬಿಗ್ ಬಾಸ್ ಅಲ್ಲಿ ನೋಡ್ತಿರ್ಬೇಕಾದ್ರೆ ಇಡೀ ಮನೆಯಲ್ಲಿ ನನ್ಗೆ ಹಿಂದೆ ಒಂದು ಮುಂದೆ ಒಂದು ಮಾತಾಡದೆ ನನ್ನನ್ನ ಸಪೋರ್ಟ್, ಅಂದ್ರೆ ವಾಟ್ ಎವರ್ ಎಮೋಷನಲ್ ಸಪೋರ್ಟ್ ಏನ್ ಬೇಕು ಗಿಲ್ಲಿ, ನಾನ್ ಅಥವಾ ಗಿಲ್ಲಿಗೇನೋ ಸಪೋರ್ಟ್ ಮಾಡ್ತೀನಿ ಅಂತಂದಾಗ, ಇಡೀ ಮನೆಯಲ್ಲಿ ಅವನೊಬ್ನೇ ನನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ ಅಂತಂದಾಗ ಮನೆಯವ್ರಿಗೂ ಅವ್ನು ಫೇವ್ರೇಟ್ ಆಗ್ಬಿಡ್ತಾನಲ್ವಾ. ಅಂದ್ರೆ ಗಿಲ್ಲಿ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನನ್ ಮಗ್ಳಿಗೆ ಅವನಲ್ಲಿ ಆ ಮನೇಲಿ ಅಷ್ಟು ಆಟದ ನಡುವೆನು ನನ್ ಮಗಳನ್ನ ಅವನು ಇದ್ ಮಾಡಿಲ್ಲ, ಬಿಟ್ಕೊಟ್ಟಿಲ್ಲ, ಅಥವಾ ಒಂದು ಆ ಫ್ರೆಂಡ್ಶಿಪ್ ಎಷ್ಟು ಚೆನ್ನಾಗಿ ಉಳ್ಸ್ಕೊತಾ ಇದಾರೆ ಅನ್ನೋದು ಮನೆಯವ್ರಿಗೂನು ಇಷ್ಟ ಆಗಿರುತ್ತೆ. ಆ ಒಂದು ವ್ಯಕ್ತಿತ್ವ ಗಿಲ್ಲಿಯಲ್ಲಿರೋ ಆ ವ್ಯಕ್ತಿತ್ವ ನಮ್ಮ ಮನೆಯವ್ರಿಗೂ ಇಷ್ಟ ಆಗಿದೆ. ನಾನು ಕೇಳ್ದೆ, ಇವನ್ ಐ ವಾಸ್ ಕ್ಯೂರಿಯಸ್ ಏನಕ್ಕೆ ಹಂಗ್ ಹೇಳಿದ್ರಿ ಅನ್ನೋದು. ಬಿಕಾಸ್ ಅಲ್ಲಿ ಕ್ಲೂಲೆಸ್, ನಾನು ಯಾಕೆ ಹಂಗ್ ಹೇಳಿದ್ರಿ ಅಂತ, ಯಾಕೆ ರೇಗಿಸ್ತಿದ್ದೆ ಹಂಗಂತ ಹೇಳಿದಾಗ ಯಾಕಿರ್ಬೋದು ಅನ್ನೋದು ನನಗೂ ಗೊತ್ತಿಲ್ಲ, ಅಂದ್ರೆ ಕ್ಲಾರಿಟಿನೇ ಸಿಗ್ಲಿಲ್ಲ. ಮನೆಯವ್ರಿಗೆ ನಾನು ಆನ್ಸರಬಲ್ ಆದೆ. ಸೊ ನಾನ್ ಬಂದ್ ಕೇಳ್ದಾಗ ಅದೇ ಹೇಳಿದ್ದು, ಅಂದ್ರೆ ಅವ್ನ್ ಎಲ್ಲೂ ನಿನ್ನನ್ ಬಿಟ್ಕೊಟ್ಟಿರ್ಲಿಲ್ಲ, ನೀನು ಎಲ್ಲೂ ಬಿಟ್ಕೊಡ್ಲಿಲ್ಲ. ಬಟ್ ಗೇಮ್ ಅಂತ ಬಂದಾಗ ನೀನು, ಅಂದ್ರೆ ನಾನ್ ಅದನ್ನ ತುಂಬಾ ಪ್ರಾಕ್ಟಿಕಲ್ ಆಗಿ ಆಟ ಆಡ್ದೆ ಮಂಜುನಾಥ್ ಅವ್ರೆ. ಅಂದ್ರೆ ಎಸ್, ಫ್ರೆಂಡ್ಶಿಪ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಇವತ್ತಿಗೂ ಗಿಲ್ಲಿ ನನ್ನ ಫ್ರೆಂಡ್ಶಿಪ್ ಅಂದ್ರೆ ಇಟ್ ವಿಲ್ ನಾಟ್ ಚೇಂಜ್, ಇಲ್ಲ ಚೇಂಜ್ ಆಗಲ್ಲ. ಬಟ್ ಆಟಕ್ ಹೋಗಿರೋದ್ ನಾವು. ಈಗ ನನ್ ಯಾರೋ ಏನೋ ಹೇಳಿ ನಾನ್ ಚೇಂಜ್ ಆಗಿಲ್ಲ. ಮನೆ ಒಳಗಡೆ ಯಾರ ಒಪಿನಿಯನ್ ನನಗದ್ ಬಾದರ್ ಆಗ್ಲಿಲ್ಲ. ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಏನ್ ಹೇಳ್ತಾರೆ ಗೊತ್ತಾ, ಅದ್ ಒಂದೇ ಹಿಂಟ್ ನಮ್ಗೆ. ಆಟದಲ್ಲಿ ನಾವ್ ಏನೇ ಚೇಂಜಸ್ ಮಾಡ್ಕೋಬೇಕು ಅಥವಾ ನಾವ್ ಚೆನ್ನಾಗ್ ಆಡ್ತಿದೀವಿ ಅಂತ ಹೇಳೋದಕ್ಕೆ ಬೇರೆ ಯಾರು ಬರಲ್ಲ. ಸುದೀಪ್ ಸರ್ ಏನೋ ಒಂದು ಬಂದು ನಮ್ಗೊಂದು ಕ್ಲೂ ಕೊಡ್ತಾರೆ, ಯಾವ್ದೋ ಹಿಂಟ್ ಕೊಡ್ತಾರೆ ಅಂದಾಗ್ಲೇನೆ ಅದನ್ನ ನಾವ್ ಕರೆಕ್ಟ್ ಮಾಡ್ಕೋಬೇಕು. ಬಿಕಾಸ್ ಸುದೀಪ್ ಸರ್ ಬಂದು ನಮ್ಮ ಆಟನ ಹಾಳ್ ಮಾಡೋಂಥದ್ದು ಏನು ಹೇಳಲ್ಲ, ಯಾರ ಆಟನೂ ಹಾಳ್ ಮಾಡೋ ತರ ಸುದೀಪ್ ಸರ್ ಹೇಳಲ್ಲ. ಅವ್ರು ಏನೋ ಒಂದು ಹೇಳ್ತಿದ್ದಾರೆ ಅಂದ್ರೆ ಪ್ರಾಬಬ್ಲಿ ಓಕೆ, ಐ ಹ್ಯಾವ್ ಟು ಚೇಂಜ್ ದಿಸ್ ಅನ್ನೋದು ಇರುತ್ತೆ. ಆಮೇಲೆ ಸುದೀಪ್ ಸರು ಹೇಳಿದ್ರು, ಅದಕ್ಕೆ ನಾನೇನೋ ಒಂದು ಹಿಂಗೆ ಯಾರೋ ಹೇಳ್ತಿದ್ದಾರೆ, ಎಲ್ರು ಹಿಂಗ್ ಹೇಳ್ತಿದ್ದಾರೆ ಅಂತ ನನ್ನ ಗಿಲ್ಲಿನ ಇಮಿಡಿಯೇಟ್ ನಾಮಿನೇಟ್ ಮಾಡಿದ್ದಾಗ್ಲಿ ಅಥವಾ ನನ್ನ ಇದ್ ಮಾಡಿದಾಗ್ಲಿ ಅಲ್ಲ. ಗಿಲ್ಲಿ ಏನೋ ಒಂದು ತಪ್ಪು ಮಾಡಿದಾಗ ಅದನ್ನ ಕರೆಕ್ಟ್ ಮಾಡಿರೋದು ಉಂಟು. ಸೊ ಅವನ ಜಾಗದಲ್ಲಿ ಬೇರೆ ಯಾರೇ ಅದ್ ಕೆಲಸ ಮಾಡಿದಾಗ ನಾನು ನಾಮಿನೇಟ್ ಮಾಡ್ತಿದ್ದೆ, ಆ ರೀಸನಿಗೆ ನಾಮಿನೇಟ್ ಮಾಡಿರ್ತೀನಿ. ಅದು ಹೆಂಗಾಗ್ಬಿಟ್ಟಿದೆ ಹೊರಗಡೆ ಅಂತಂದ್ರೆ, ಅವನನ್ನ ನಾನು ನಾಮಿನೇಟ್ ಮಾಡೋದನ್ನು ಜನಕ್ಕೆ ಬೇಜಾರಾಗೋಗಿದೆ. ಸೊ ಅವಾಗ ಏನಾಗುತ್ತೆ, ನಾನು ಅವನ್ನ ನಾಮಿನೇಟ್ ಮಾಡಿ ಜನಕ್ಕೆ ಇಲ್ಲಿ ಬೇಜಾರಾಗಿ ನನ್ನ ಬಗ್ಗೆ ಏನೋ ಒಂದಿಷ್ಟು ನೆಗೆಟಿವ್ಸ್ ಹೋದಾಗ ಮನೆಯವ್ರಿಗೆ ಏನ್ ಅನ್ಸುತ್ತೆ, ಓಕೆ ನಮ್ಮ ಮನೆ ಮಗಳಿಗೆ ಈ ತರ ಆಗ್ತಿದೆ ಅಂದಾಗ ಅಫ್ಕೋರ್ಸ್ ಮನೆಯವ್ರಿಗೂ ತಗೊಳಕ್ ಆಗಲ್ಲ. ಸೊ ಅದೊಂದು ಕಾರಣಕ್ಕೆ ಬಂದು ಎರಡ್ ರೀಸನ್. ಒಂದು, ಗಿಲ್ಲಿ ಅವ್ನು ನನ್ನನ್ನು ಎಲ್ಲೂ ಬಿಟ್ಕೊಟ್ಟಿರ್ಲಿಲ್ಲ. ಸೊ ಚೆನ್ನಾಗ್ ಒಂದು ಫ್ರೆಂಡ್ಶಿಪ್ ಹೋಗ್ತಾ ಇದೆ, ಅದನ್ನ ಹಾಳು ಮಾಡ್ಕೋಬೇಡ ಅನ್ನೋದು ಒಂದು ಕನ್ಸರ್ನ್ ಅವ್ರು ಹೇಳ್ಬೇಕಾಗಿತ್ತು.
ಅದು ಬಿಟ್ರೆ ಇರುತ್ತಲ್ಲ ಹೊರಗಡೆ ಏನೋ ನೆಗೆಟಿವ್ಸ್ ಆಗ್ತಿದೆ ಅಂದಾಗ ಹಿಂಗ್ ಮಾಡ್ಬೇಡ ಅನ್ನೋದು ಬಂದು ಹೇಳಿದ್ರು ಬಿಟ್ರೆ ಯಾವ್ದೇ ರೀತಿ ಗೇಮ್ ಚೇಂಜ್ ಆಗ್ಲಿ ಅಥವಾ ನನ್ಗೇನೋ ಒಂದು ನಾನೇನೋ ವಿನ್ ಆಗ್ಬಿಡ್ತೀನಿ ಅನ್ನೋದು ಯಾವ್ದೇ ರೀತಿ ಅವ್ರ ತಲೆಯಲ್ಲಿ ಇರ್ಲಿಲ್ಲ. ನಾನು ಅದನ್ನೇ ಕೇಳ್ದೆ. ಆ ಗೇಮ್ ಅನ್ನೋದೊಂದು ಸೈಡ್ಗೆ ಇಟ್ಬಿಟ್ರೆ ಅದೊಂದು ಮನೇಲೊಂದು ಎಲ್ರು ಗೇಮ್ ಅಂತ ಬಂದಾಗ ಎಲ್ರು ಅಲ್ಲೆಲ್ಲಿ ಸೆಲ್ಫಿಶ್ ಆಗಿರೋದು ಉಂಟು 100%. ಎಲ್ರು. ಬಟ್ ನಾವಿಬ್ರು ಗೇಮ್ ಅಂತ ಅಂದಾಗ್ಲೂ ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಶಿಪ್ ನ ಅನ್ನೋದನ್ನ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲ ಒಂದ್ ಕಡೆ ಅದೊಂದು ಚೇಂಜ್ ಆಗ್ತಿದೆ ಅಂದಾಗ ಅದನ್ನ ನನ್ಗೆ ಅಲರ್ಟ್ ಮಾಡಿದ್ರು ಬಿಟ್ರೆ ಎಸ್ ಇಟ್ ಇಸ್ ರಾಂಗ್. ಯಾಕಂದ್ರೆ ಅದ್ ನನ್ ಗೇಮ್ಗೆ ಎಫೆಕ್ಟ್ ಆಗುತ್ತೆ ಅದನ್ನ ಹೇಳ್ಬಿಟ್ಟಿದ್ದಾರೆ. ವಿ ಕಾಂಟ್ ಚೇಂಜ್ ದಟ್. ಆದ್ರೆ ಅವ್ರ ಇಂಟೆನ್ಷನ್ ಇದ್ದಿದ್ದಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.